ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ. ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಮೇಡಮ್. ಅದು ಮತ್ತು ಅದು ಯಾವ ರೀತಿ ಅದನ್ನು ಡೀಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ, ನಾಲೆಜ್ ಇಲ್ಲ ಅದು. ಸೊ ನಾನು ಒಂದೆರಡು ಕಡೆ ಸಿಂಪಲ್ಲಾಗಿ ಒಂದು ಮಾಡಿ ಟ್ರೈ ಮಾಡ್ತಾಯಿದ್ದೆ. ಸೊ ಆದರೆ ಏನು ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಮಾಡೋದು ತಪ್ಪು ಅನ್ನಿಸ್ತು, ತಿಳ್ಕೊಳ್ಬೇಕು ಅನ್ನಿಸ್ತು. ನಾನು ಹುಡುಕ್ತಾ ಇದ್ದೆ. ಅದರಿಂದ ನಿಮ್ಮ ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಮತ್ತು ಕನ್ನಡದಲ್ಲಿ ಮಾಡೋದ್ರಿಂದ ನಾವೇನು ಅಂಥ ಎಜುಕೇಟೆಡ್ ಅಲ್ಲ, ಮತ್ತು ನಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಚೆನ್ನಾಗಿತ್ತು. ಅದು ಮೋಹನ್ ಸರ್ ಅದರಲ್ಲೇ ಇನ್ಸ್ಪೈರ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾವು ಓಕೆ. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗಲ್ಲಿ ನಿಮ್ಗೊಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ, ಈಗ ಸುಲಭವಾಗಿ ಅರ್ಥ ಆಗ್ತಿದೆ ಅನ್ನೋದೇನಾದರೂ ಇದೆಯಾ? ಟೋಟಲ್ ಏನು ಝೀರೋ ಮೇಡಮ್. ನಾವು ಇದ್ರ ಬಗ್ಗೆ ಏನು ಗೊತ್ತಿಲ್ಲದ ಮೇಲೆ ಅದನ್ನು ಹೇಳಲಿಕ್ಕಾಗಲ್ಲ. ಸೊ ನಾನು ನಿಮ್ಮ ಮೇಲೆ ಒಂದು ಮಿಲೇನಿಯರ್ ಮೇಲೆ ಅಷ್ಟು ಭರವಸೆ ಇಟ್ಟು ನಾನು ಇಲ್ಲಿ ಬಂದ ಮೇಲೆ ಈಗ ನನಗೆ ಗೊತ್ತಾಗ್ತಾ ಇದೆ ಏನು ನಾವು ಏನು ಮಾಡಬಹುದು, ಏನು ಮಾಡಬಾರ್ದು ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಒಂದು ಈಸಿ ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ಪರ್ಫೆಕ್ಟ್. ಮುಂಚೆಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೋಲಿಕೆ ಮಾಡಿದರೆ ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನಿಸುತ್ತೆ? 100ಗೆ 200% ಅಷ್ಟು ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಯಾಕೆಂದರೆ ಅವರು ಲೈಫ್ ಲಾಂಗ್ ನಮ್ಮ ಜೊತೆ ಇರ್ತೀನಿ ಅಂತ ಭರವಸೆ ಕೊಡ್ತಿದ್ದಾರಲ್ಲ, ಅದರಿಂದ ನಮಗೆ ಇನ್ನೂ ಉತ್ಸಾಹ ಬರ್ತಾ ಇದೆ. ಮತ್ತು ಈಗ 3 ದಿನದ ಕ್ಲಾಸೆಲ್ಲ ನಾವು ಅಟೆಂಡ್ ಮಾಡ್ತಾ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ನಾವು ಗೆಲ್ಲೋ ಪೊಸಿಷನ್ 100% 100 ಇದೆ. ಸೂಪರ್. ಸೊ ನಿಮ್ಮಂಥ ಒಬ್ಬರು ಬಿಗಿನರು ಏನಕ್ಕೆ ಈ ಪ್ರೋಗ್ರಾಮ್, ಈ ಸೆಮಿನಾರ್ ಅಟೆಂಡ್ ಮಾಡೋದ್ರಲ್ಲಿ ಅವ್ರಿಗೆ ಏನಕ್ಕೆ, ವಾಟ್ ಡು ಯು ಥಿಂಕ್ ಇಸ್ ದಟ್ ಬೆನಿಫಿಟ್? ಈಗ ಶೇರ್ ಮಾರ್ಕೆಟಿಂಗ್ ಅಂದರೆ ನೆಗೆಟಿವ್ ಚಾರ್ಟ್ಸ್ ತುಂಬ ಜನಕ್ಕಿದೆ. ಸೊ ಶೇರ್ ಮಾರ್ಕೆಟಿಂಗ್ ಅಂದರೆ ಲಾಸ್. ಸೊ ನಾವು ಇಲ್ಲಿ ಬರಬೇಕಾದ ಮುಂಚೆ ಶೇರ್ ಮಾರ್ಕೆಟಿಂಗ್ ಅಯ್ಯೋ ಹುಷಾರಪ್ಪ. ಸೊ ನೆಗೆಟಿವ್ ಥಾಟ್ಸನ್ನ ನಾವು ಕಳ್ಕೋಬೇಕು ಅಂತಂದರೆ ಈ ವೇದಿಕೆಯನ್ನು ಹಂಚ್ಕೊಂಡ್ರೆ ಗೊತ್ತಾಗುತ್ತೆ ಶೇರ್ ಮಾರ್ಕೆಟಿಂಗ್ ಇಸ್ ಗುಡ್. ಇದನ್ನು ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಚೇಂಜಸ್ಸು ಮತ್ತು ಈಗ ಇದು ಎಲ್ಲ ಚೇಂಜಸ್ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಬಂದಿದೆ ಸರ್. ಓಕೆ, ಪರ್ಫೆಕ್ಟ್. ಸರ್ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬಂದಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳೋದಬೇಕು ಅಂದರೆ ತುಂಬ ಇದೆ. ಕೂತ್ಕೊಂಡ್ರೆ 2 ಬುಕ್ ಬರಿಬೋದು, ಅಷ್ಟಿದೆ. ಸೊ ಅವರು ಎನರ್ಜಿ ಲೆವೆಲ್ ಅಂತೂ ಸೂಪರ್ ಆ್ಯಂಡ್ ಸೂಪರ್. ಮತ್ತು ಎಲ್ಲ ವಿಷಯನೂ ಅಷ್ಟೇ, ಹೇಗೆ ನಮ್ಮ ಮನಸ್ಸಿಗೆ ಹೆಂಗೆ ನಾಟಬೇಕೋ ಅದನ್ನು ಯಾವ ರೀತಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅನ್ನೋದನ್ನು ತುಂಬ ಇದು ಮಾಡ್ಕೊಂಡಿದ್ದಾರೆ. ಇಟ್ಸ್ ಅ ವೆರಿ ವೆರಿ ನೈಸ್. ತುಂಬ ಇದೆ. ಮತ್ತು ಅವ್ರೇನಾದರೂ ಅವ್ರ ಥರ ನಾವು ಆಗಬೇಕು ಅನ್ನೋದು ಇನ್ಸ್ಪಿರೇಷನ್ಸ್ ಅಂತೂ ಬಂದಿದೆ. ಅವ್ರೇನಾದರೂ ಒಂದು ನಮಗೆ ನಿಮ್ಮ ಮಿಲೇನಿಯರ್ ಚಾನ್ಸ್ ಕೊಟ್ಟರೆ ನಾನು ಅವ್ರ ಮಟ್ಟಿಗೆ ಬೆಳಿಬೇಕು ಅನ್ನೋ ಆಸೆ ಅಂತೂ ಬಂದಿದೆ. ಲವ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್.